ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ನಲ್ಲಿ ಆಧುನಿಕ ದೇಹ ಪರಿವರ್ತನಾ ಮತ್ತು ಸೌಂದರ್ಯವರ್ಧಕ ಕೇಂದ್ರ ಪ್ರಾರಂಭ. ಸ್ಥೂಲಕಾಯ ಸಮಸ್ಯೆ ಪರಿಹಾರಕ್ಕೆ ತೂಕ ಇಳಿಕೆ, ಸಂಪೂರ್ಣ ದೇಹ ಪರಿವರ್ತನೆ ಜೊತೆಗೆ ಸೌಂದರ್ಯವರ್ಧನೆ ಮತ್ತು ಜೀರ್ಣಾಂಗದ ಮೆಟಾಬಾಲಿಕ್ ಆರೋಗ್ಯ ಸುಧಾರಣೆಯನ್ನು ಗುರಿಯಾಗಿಟ್ಟುಕೊಂಡು ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ನಲ್ಲಿ ಆಧುನಿಕ ದೇಹ ಪರಿವರ್ತನಾ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಫೋರ್ಟಿಸ್ ಆಸ್ಪತ್ರೆಗಳ ಸಿಇಒ ಡಾಕ್ಟರ್ ವಿವೇಕ್ ಜವಳಿ ಬನಶಂಕರಿಯ ನೂತನ ಕೇಂದ್ರಕ್ಕೆ ಚಾಲನೆ ನೀಡಿದರು. ಹಿರಿಯ ಚಲನಚಿತ್ರ ನಟ ಶ್ರೀನಾಥ್ ಮತ್ತಿತರೆ ತಜ್ಞ ವೈದ್ಯರು ಉಪಸ್ಥಿತರಿದ್ದರು. ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ನ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ನೂತನ ಕೇಂದ್ರವನ್ನು ಆರಂಭಿಸಲಾಗಿದೆ. ಇಲ್ಲಿ ಅತಿಯಾದ ತೂಕದ ಸಮಸ್ಯೆಗೆ ಸಮಗ್ರ ಚಿಕಿತ್ಸೆ ಒದಗಿಸಲಿದೆ. ಸುರಕ್ಷಿತ, ಶಾಶ್ವತ ಮತ್ತು ವೈಜ್ಞಾನಿಕ ಆಧಾರಿತ ತೂಕ ಇಳಿಕೆಗೆ ಹಾಗೂ ತೂಕದಿಂದಾಗುವ ಸೌಂದರ್ಯ, ಚರ್ಮ ಹಾಗೂ ನಿದ್ರೆ, ಗೊರಕೆ ಸಮಸ್ಯೆಗಳಿಗೆ ಸಮಗ್ರ ಚಿಕಿತ್ಸೆಯನ್ನು ಒದಗಿಸಲಿದೆ. ಈ ಕೇಂದ್ರದಲ್ಲಿ ವೈಜ್ಞಾನಿಕ ಔಷಧೋಪಚಾರ, ವೈಯಕ್ತಿಕ ಆಹಾರ ಯೋಜನೆ, ವ್ಯಾಯಾಮ ಮಾರ್ಗದರ್ಶನ ಮತ್ತು ಎಸ್ಥೆಟಿಕ್ ಚಿಕಿತ್ಸೆಗಳ ಸಂಯೋಜನೆ ಇದೆ. ಕ್ಲಿನಿಕಲ್ ಅಧ್ಯಯನಗಳ ಪ್ರಕಾರ ಸರಿಯಾದ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ 15% ತೂಕ ಇಳಿಕೆ ಮಾಡಬಹುದು. ಇದರಿಂದ ಮಧುಮೇಹ ನಿಯಂತ್ರಣ ಮತ್ತು ಹೃದಯ ಸಂಬಂಧಿತ ಅಪಾಯಗಳಲ್ಲೂ ಸುಧಾರಣೆ ಕಾಣಬಹುದಾಗಿದೆ. ಈ ಕೇಂದ್ರವು ತೂಕ ಇಳಿಕೆಗೆ ಮೀರಿದ ಸಮಗ್ರ ಪರಿವರ್ತನೆಯನ್ನು ಒದಗಿಸಲಿದ್ದು, ನಿದ್ರೆಯ ಸಮಸ್ಯೆ ನಿವಾರಣೆ, ಗೊರಕೆಗೆ ವಿನೂತನ ಚಿಕಿತ್ಸೆ, ಚರ್ಮದ ಗಟ್ಟಿತನ, ಸ್ಟ್ರೆಚ್ ಮಾರ್ಕ್ಸ್ಗೆ ಎಸ್ಥೆಟಿಕ್ ಚಿಕಿತ್ಸೆಗಳು ನೆರವಾಗಲಿವೆ. ದೇಹ ನಿಯಂತ್ರಣ ವಿಧಾನಗಳು, ಅಗತ್ಯವಿದ್ದಲ್ಲಿ ಲಿಪೋಸಕ್ಷನ್ ಮತ್ತು ಚರ್ಮದ ಬಿಗಿಯುವಿಕೆ ಶಸ್ತ್ರಚಿಕಿತ್ಸೆಗಳನ್ನು ಸಹ ನಡೆಸಲಾಗುತ್ತದೆ. ವೈಯಕ್ತಿಕ ವೈದ್ಯಕೀಯ ಮಾರ್ಗದರ್ಶನದ ಜೊತೆಗೆ ಪ್ರತಿ ರೋಗಿಗೂ ಅವರ ಆರೋಗ್ಯ ಹಿನ್ನೆಲೆ, ದೇಹ ಸಂರಚನೆ ಮತ್ತು ಅಭಿರುಚಿಗಳ ಆಧಾರದ ಮೇಲೆ ವೈದ್ಯರು, ಪ್ಲಾಸ್ಟಿಕ್ ಸರ್ಜನ್, ಚರ್ಮರೋಗ, ಮೂಗು ಹಾಗೂ ಗಂಟಲು, ಸ್ತ್ರೀರೋಗ, ಆಹಾರ ತಜ್ಞರು, ಫಿಸಿಯೋಥೆರಪಿ, ಕ್ರೀಡಾ ಔಷಧ, ಜ್ವರದ ತಂಡದಿಂದ ವೈಯಕ್ತಿಕ ಚಿಕಿತ್ಸಾ ಯೋಜನೆಯನ್ನು ರೂಪಿಸಲಾಗುತ್ತದೆ. ಸೆಂಟರ್ ಇದೊಂದು ಶುರುವಾದಾಗಲಿಂದ ಅನೇಕ ಜನರ ಮನಸ್ಸಿನಲ್ಲಿ ಒಂದು ನೆಮ್ಮದಿ, ಸಂತೋಷ ಕೊಟ್ಟಿದೆ. ಅವ್ರಿಗೇನಾದ್ರು ಸಣ್ಣ ಪ್ರಾಬ್ಲಮ್ ಅಂದಾಗ ವೆಂಕಟ್ ಸೆಂಟರ್ಗೆ ಹೋದರೆ ನಮ್ಮ ತೊಂದರೆಗಳು ಪರಿಹಾರ ಆಗುತ್ತೆ ಅಂತ. ಇವತ್ತು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಅವ್ರು ಶುರು ಮಾಡ್ತಾಯಿದ್ದಾರೆ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಈ ವಯಸ್ಸನ್ನು ಯೋಚನೆ ಬರೋಲ್ಲ. ಅಲ್ಲಿ ವಯಸ್ಸಾಗೋಗಿದೆ, ಇನ್ಯಾಕೆ ಅವೆಲ್ಲ ಅಂತ ಅಂದ್ಕೊಳಕ್ಕಾಗಲ್ಲ. ವಯಸ್ಸಿದ್ರೂ ಇವಾಗ ನನಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಬಹುಶಃ ಬಾಡಿ ಟ್ರಾನ್ಸ್ಫಾರ್ಮೇಷನ್ ನಾನು ಬರ್ತೀನಿ. ಆಪರ್ಚುನಿಟಿ ಸಿಗುತ್ತೆ ಸರ್, ಬನ್ನಿ. ಅದು ಬೇಕು ಅಂತ ನೋಡೋ ಜನ ಹೇಳಿದಾಗ ನನಗೇ ಬೇಡ. ಇಂಥ ಒಂದು ಒಳ್ಳೆಯದು ಶುರು ಮಾಡಿರುವಾಗ ಇದರಲ್ಲಿ ಅನೇಕ ವಿಧಾನಗಳಲ್ಲಿ ಮನುಷ್ಯನ ದೇಹಕ್ಕೆ ಎಲ್ಲ ಅನುಕೂಲ ದೊರಕೋ ರೀತಿಯಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಇದರ ಇನಾಗ್ರೇಷನ್ ಇವತ್ತಾಗಿದೆ. ಐ ವಿಶ್ ದಿ ಸೆಂಟರ್ every luck and it should progress like anything. ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ ಮುಂದುವರಿಯಲಿ, ಜನಗಳಿಗೆ ಅನುಕೂಲವಾಗಲಿ, ಸಂತೋಷವಾಗಲಿ, ಆನಂದವಾಗಿರಲಿ, ನೆಮ್ಮದಿಯಾಗಿರಲಿ ಜನ ಅಂತ. ಥ್ಯಾಂಕ್ ಯು. Congratulations to Dr. Mysore Venkatram and the family. Venkat Center for Aesthetic Health. India is growing wealthy and also is longing more and more for aesthetics, and this is the right center in the right time, in the right place. Today, apart from all the aesthetic aspects, obesity is becoming a major problem in India, and treatment of obesity, procedural and medicines. The medicines being handled by not so qualified people is going to become a danger. So in a center like this, where there is a proper professional approach to obesity, the drugs will be handled with more care and responsibility. So I think centers like Venkat Center for Aesthetic Health, where everything is under one roof, are greatly welcome, and I wish that this center will see more and more beautiful Bangaloreans and world citizens coming out of here. Thank you and congratulations once again and all the best. ಅನ್ನೋದು ಬರೀ ತೂಕದಷ್ಟು ಪ್ರಶ್ನೆ ಅಲ್ಲ.
ಒಬೆಸಿಟಿನಲ್ಲಿ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಅದೇ ಥರ ಉಸಿರಾಡಕ್ಕೆ ತೊಂದರೆ ಆಗೋದಿರ್ಬೋದು, ಗೊರಕೆ ಹೊಡೆಯೋದಿರ್ಬೋದು, ಮುಖದಲ್ಲಿ ಕೂದಲು ಬರೋದು, ತಲೆಯಲ್ಲಿ ಕೂದಲು ಬೀಳೋದು, ಈ ಥರ ಬೇರೆ ಬೇರೆ ತೊಂದರೆಗಳು. ಇಂಡಿಯಾದಲ್ಲಿ ಈಗ 25% ಜನ ಒಬೀಸು. ಹಿಂದೆಲ್ಲ ಇಂಡಿಯಾದಲ್ಲಿ ಎಲ್ಲ ಸಣ್ಣಕ್ಕಿರ್ತಾಯಿದ್ರು, ಮಕ್ಕಳನ್ನೇ ನೀವು ನೋಡಿರ್ಬೋದು, ಹಿಂದೆಲ್ಲ ಚಿಕ್ಕದಾಗಿರ್ತಾರೆ. ಈಗೆಲ್ಲ ದಪ್ಪ ಆಹಾರದಲ್ಲಿ ಬದಲಾವಣೆ ಆಗಿದೆ, ಎಕ್ಸರ್ಸೈಸ್ ಇಲ್ಲ, ಪೊಲ್ಯೂಷನ್ ಜಾಸ್ತಿ ಆಗಿದೆ, ಇದೆಲ್ಲ ಸೇರಿಕೊಂಡು ಒಬೆಸಿಟಿ ಜಾಸ್ತಿ ಆಗ್ತಾಯಿದೆ. ಸೊ ಈ ಹೊಸ ಔಷಧಿಗಳು ಬಂದಿರೋದು ಶುಗರ್ಗೂ ಟ್ರೀಟ್ ಮಾಡಬೇಕು. ಶುಗರೇ ಟ್ರೀಟ್ ಮಾಡುತ್ತೆ, ಅದಕ್ಕೋಸ್ಕರನೂ ಇಂಟ್ರೊಡ್ಯೂಸ್ ಮಾಡೋದು ಫಸ್ಟ್ ಅದನ್ನು ಎಂಡೋಕ್ರೈನಾಲಜಿಸ್ಟು ಅದನ್ನು ಮಾಡ್ತಾರೆ. ನಾವು ಫೋಕಸ್ ಮಾಡೋದು ತೂಕ ಕಮ್ಮಿ ಮಾಡೋದು. ಜೊತೆಗೆ ತೂಕ ಕಮ್ಮಿ ಮಾಡಿದಾಗ ಮುಖ ಎಲ್ಲ ಜೋತು ಬೀಳುತ್ತೆ, ಸ್ಕಿನ್ ಸೆಡಲ್ ಆಗುತ್ತೆ, ಅದನ್ನೆಲ್ಲ ಸೌಂದರ್ಯ ಸಮಸ್ಯೆಗಳು ಟ್ರೀಟ್ ಮಾಡೋದು. ಇನ್ನೊಂದೇನಾಗುತ್ತೆ ಅಂದರೆ ರೂಪ ಸರಿಯಾಗಿರಬೇಕು, ಆಕಾರ ಸರಿಯಾಗಿರಬೇಕು, ಬರೀ ಗಾತ್ರ ಅಷ್ಟೇ ಅಲ್ಲ, ತೊಡೆ ದಪ್ಪ ಇತ್ತು ಕೆಟ್ಟದಾಗ ಕಾಣುತ್ತೆ, ಅದಕ್ಕೆ ಲೈಪೋಸೆಕ್ಷನ್ ಮಾಡೋದು. ಹಾಗೆ ಇವರಿಗೆ ನಿದ್ರೆ ಮಾಡೋಕ್ಕೂ ಸಮಸ್ಯೆ ಬರುತ್ತೆ, ಗೊರಕೆ ಜಾಸ್ತಿ ಆಗುತ್ತೆ. ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತು ಇವತ್ತು ನಮ್ಮದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಓಪನ್ ಮಾಡ್ತಾಯಿದ್ವಿ. ಈಗ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಅಂದರೆ ಏನು? ನಿಮ್ಮದು ಬಾಡಿ ಚೇಂಜ್ ಮಾಡೋಕ್ಕೆ ಎಲ್ಲ A to Z ಒಂದೇ ಕಡೆ ಇದೆ. ನಾವು ಮುಂಚೆ ಆಗಲೇ ಕಾಸ್ಮೆಟಿಕ್ ಸರ್ಜರೀಸ್ ಮಾಡ್ತಾಯಿದ್ವಿ, ಲೈಪೋಸಕ್ಷನ್ನು, ಅಬ್ಡಾಮಿನೋಪ್ಲಾಸ್ಟಿ, ಆ ಥರ. ಈಚೆಗೆ ಸಾಕಷ್ಟು ಹೊಸ ಮೆಡಿಸಿನ್ಸ್ ಬಂದಿದೆ, ನೀವು ಕೇಳಿರ್ಬೋದು, ಒಜೆಂಪಿಕ್ಕು, ಮಂಜಾರೋ, ಆ ಥರ. ಈಗ ಇದೇನಾಗಿದೆ, ಈ ಮೆಡಿಸಿನ್ಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಬಟ್ ಕೆಲವ್ರಿಗೆ ಇದ್ರ ಬಗ್ಗೆ ಅಷ್ಟು ಸರಿ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಇದು ವಂಡರ್ ಡ್ರಗ್ಗು, ಇದರಿಂದ ಎಲ್ಲ ಸರಿಗೆ ಹೋಗುತ್ತೆ. ಕೆಲವ್ರು ಹೇಳ್ತಾರೆ ಇದು ಸೇಫ್ ಇಲ್ಲ, ಇದರಿಂದ ತೊಗೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ಸೊ ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕು. ಪ್ಲಸ್ ಸುಮಾರು ಕಡೆ ಈ ಮೆಡಿಸಿನ್ಸು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ನಾನ್ ಕ್ವಾಲಿಫೈಡ್ ಪೀಪಲ್ಲು, ನಾನ್ ಡಾಕ್ಟರ್ಸು ಈ ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಅದು ಕರೆಕ್ಟ್ ಅಲ್ಲ. ಈ ಮೆಡಿಸಿನ್ಸು ಯಾರಿಗೆ ಸರಿಗಿದೆಯೋ ಅವರಲ್ಲಿ ತುಂಬ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ, ಬಟ್ ಅದು ಡಾಕ್ಟರೇ ನೋಡ್ಬಿಟ್ಟು ಮಾಡಬೇಕು. ಸೊ ನಮ್ಮದು ಈ ಸೆಂಟರ್ ಓಪನ್ ಮಾಡೋದ್ರಲ್ಲಿ 3 ಉದ್ದೇಶ. ಒಂದು, ಈ ಮೆಡಿಸಿನ್ಸ್ನ ಯಾರಿಗೆ ಬೇಕೋ ಅವ್ರಿಗೆ ಸರಿಯಾಗಿ ಅಸೆಸ್ ಮಾಡಿ ಕೊಡೋದು. ಸೆಕೆಂಡು, ಈ ಬರೀ ಎಕ್ಸಸೈಸ್ ತೊಗೊಂಡ್ರೆ ಸಾಲದಲ್ಲ, ಅದ್ರ ಜೊತೆ ಡಯಟು, ನ್ಯೂಟ್ರಿಷನ್ನು ಈಕ್ವಲಿ ಇಂಪಾರ್ಟೆಂಟು. ಬರೀ ವೆಯ್ಟ್ ಲಾಸ್ ಮುಖ್ಯ ಅಲ್ಲ, ವೆಯ್ಟ್ ಲಾಸ್ ಸಸ್ಟೈನಬಲ್ ಆಗಿರಬೇಕು. ಈ ಮೆಡಿಸಿನ್ಸು ಒಂದು ದಿವಸ ನಿಲ್ಸಕ್ಕೂ ನೋಡಬೇಕು. ಆವಾಗ ಡಯಟು, ಎಕ್ಸಸೈಸು, ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಇಂಪಾರ್ಟೆಂಟ್. ಮೂರನೇದು, ಈ ವೆಯ್ಟ್ ಲಾಸ್ ಇದ್ದಾಗ ಅದ್ರ ಜೊತೆ ಸಾಕಷ್ಟು ಇಶ್ಯೂಸೂ ಇರುತ್ತೆ. ಕೆಲವ್ರು ಜಾಸ್ತಿ ಕೂದಲಿರುತ್ತೆ, PCOD ಇರುತ್ತೆ, ಲೂಸ್ ಚರ್ಮ ಇರುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ, ಉಸಿರಾಟ ಕಷ್ಟ, ನಿದ್ದೆಯಲ್ಲಿ ಕಷ್ಟ, ಸ್ಲೀಪ್ ಆ್ಯಪ್ನಿಯಾ, ಇವೆಲ್ಲ ತೊಂದರೆಗಳು ಇರುತ್ತೆ. ಸೊ ಇವೆಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡೋಕ್ಕೆ ನಮ್ಮ ಒಂದು ಸೆಂಟ್ರಲ್ಲಿ ನ್ಯೂಟ್ರಿಷನಿಸ್ಟ್ ಇದೆ, ಸ್ಪೋರ್ಟ್ಸ್ ಮೆಡಿಸಿನ್ ಎಕ್ಸ್ಪರ್ಟ್ ಇದೆ, ENT ಸರ್ಜನ್ ಸ್ಲೀಪ್ ಆ್ಯಪ್ನಿಯಾಗಿದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ PCODಗೆ. ನಮ್ಮದು ಉದ್ದೇಶ ಏನಂದರೆ ಇದು ಸೇಫಾಗಿ A to Z ಒಂದೇ ಸೆಂಟ್ರಲ್ಲಿ ಎಲ್ಲ ಫೆಸಿಲಿಟೀಸ್ ಇಡೋದು. ಕಾಲದಲ್ಲಿ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಹೆಣ್ಮಕ್ಳಲ್ಲಿ ಜಾಸ್ತಿ ತೂಕ ಜಾಸ್ತಿ ಆಗ್ತಾ ಇದೆ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, PCOD ಅಂತ. ಅದು ಸುಮಾರು ಒಂದು ಕಾಲದಷ್ಟು ಭಾಗದ ಜನದಲ್ಲಿ ಬರ್ತಾ ಇದೆ. ಹಾಗಾಗ್ಬಿಟ್ಟು ಹೆಣ್ಮಕ್ಳಿಗೆ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ. ಆಮೇಲೆ ಮಕ್ಕಳಾಗೋದಕ್ಕೂ ಇನ್ಫರ್ಟಿಲಿಟಿ, ಬಂಜೆತನ ಅಂತೆಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಎಲ್ಲ ವೇಟ್ ರಿಲೇಟೆಡ್ ಇಂದ. ವೇಟ್ ಇರೋದ್ರಿಂದ ಅವ್ರಿಗೆ ತೂಕ ಕಮ್ಮಿ ಮಾಡ್ಕೊಳ್ದೆ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ. ಮೆಡಿಸಿನ್ಸ್ ತೊಗೊಳ್ದೆ ಟ್ರೀಟ್ಮೆಂಟ್ ಶುರು ಆಗೋದಿಲ್ಲ. ಹಾಗಾಗ್ಬಿಟ್ಟು ಏನಾಗ್ತಾ ಇದೆ ಅಂದರೆ ಎಲ್ಲರೂ ಒಂಥರ ಡಾಕ್ಟ್ರ್ ಹತ್ರನೂ ಬರೋಕ್ಕೆ ಶುರು ಮಾಡಿದ್ದಾರೆ. ಅದಲ್ಲದೇ ಈಗ ಕೆಲವರು ಬ್ಯೂಟಿಷಿಯನ್ ಹತ್ರ ಬ್ಯೂಟಿ ಟ್ರೀಟ್ಮೆಂಟ್ಗೆ ಇದು ಮಕ್ಕದಲ್ಲೆಲ್ಲ ಜಾಸ್ತಿ ಕೂದಲು ಬಂದಾಗ ಬ್ಯೂಟಿಷಿಯನ್ಸ್ ಹತ್ರ ಹೋಗ್ತಾರೆ. ಈಗೇನಾಗಿದೆ ಅಂದರೆ ಇವ್ರುಗಳಿಗೆ ಟ್ರೀಟ್ಮೆಂಟ್ ಶುರು ಮಾಡಿಬಿಡ್ತಿದ್ದಾರೆ. ಈ ಒಜೆಂಪಿಕ್ಕು, ಮೊಂಜಾರೋ, ಹೊಸ ಇದು ವಿಚ್ ಈಸ್ ವೆರಿ ವೆರಿ ರಿಸ್ಕಿ ಟು ದ ಪೇಷಂಟ್ಸ್. ಅದನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಇದನ್ನು ಒಂದು ಭಾಗವಾಗಿ ಶುರು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀವಿ. ಯಾಕೆಂದರೆ ಸೈಡ್ ಎಫೆಕ್ಟ್ಸು ಕಮ್ಮಿ ಇರಬೇಕು. ಸೊ ಹಾಗಾಗ್ಬಿಟ್ಟು ಜನಗಳಿಗೆ ಪ್ರಾಪರ್ ಮೂಲಕ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಅವ್ರ PCOD, ಬಂಜೆತನ ಎಲ್ಲ ಕಮ್ಮಿ ಆಗುತ್ತೆ. ಯೂಶ್ವಲಿ ತುಂಬ ವೇಟ್ ಜಾಸ್ತಿ ಇದ್ದರೆ ಗೊರಕೆ ಮಾತ್ರ ಅಲ್ಲ, ಗೊರಕೆ ಜೊತೆಗೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಸಿಂಡ್ರೋಮ್ ಅಂತ ಇರುತ್ತೆ. ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಸಿಂಡ್ರೋಮಲ್ಲಿ ಅವರ BMI 30ಕ್ಕಿಂತ ಜಾಸ್ತಿ ಇರುತ್ತೆ. ಅವರು ಕೆಲವು ಸೆಕೆಂಡಿಗೆ ಉಸಿರಾಡಲ್ಲ. ಅದು ಎಷ್ಟು ಸಿವಿಯರ್ ಇದೆ ಅಂದರೆ ಎಷ್ಟು ಸೆಕೆಂಡ್ 1 ಅವರಲ್ಲಿ ಉಸಿರಾಡಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಈ ಪೇಷಂಟ್ಸಲ್ಲಿ ನಾರ್ಮಲ್ ಸರ್ಜರಿ ಗೊರಕೆಗೆ ವರ್ಕ್ ಆಗಲ್ಲ.
ಸೊ ಈ ಪೇಷಂಟ್ಸಿಗೆ ಫಸ್ಟ್ ಈ ಡ್ರಗ್ಸ್ ಕೊಟ್ಟು ವೇಟ್ ಕಂಟ್ರೋಲಲ್ಲಿ ಮಾಡಿ ಆದಮೇಲೆ ಯೂಶ್ವಲಿ ಬಾಯಿದು ಸರ್ಜರಿ ಇಲ್ಲಾಂದರೆ ನೋಸ್ ಸರ್ಜರಿ ವರ್ಕ್ ಆಗುವ ಚಾನ್ಸ್ ಜಾಸ್ತಿ ಇದೆ. ಅದಕ್ಕೆ ಈ ಪೇಷಂಟ್ಸಲ್ಲಿ ಸಹ ಈ ಡ್ರಗ್ ಕೊಡೋದು ಇಂಪಾರ್ಟೆಂಟ್. ಸ್ಪೋರ್ಟ್ಸ್ ಮತ್ತು ಎಕ್ಸಸೈಸ್ ಮೆಡಿಸಿನ್ ಡಾಕ್ಟರು ಅವರು ಡಾಕ್ಟರ್ ಅನಿಕೇತ್ ಹೇಳಿದಾಗೆ ಜಸ್ಟ್ ಟು ಮೇಕ್ ಶೋರ್ ಬರೀ ಮೆಡಿಸಿನ್ ಒಂದೇ ಅಲ್ಲ, ಪೇಷಂಟ್ಗೆ ಮೆಡಿಸಿನ್ ಎಜುಕೇಷನ್ ಬಗ್ಗೆ ಮತ್ತು ಮೆಡಿಸಿನ್ ಜೊತೆಗೆ ಏನೇನು ಮಾಡಬೇಕು, ಯಾಕಂದರೆ ತುಂಬ ಲೈಫ್ ಸ್ಟೈಲ್ ಚೇಂಜಸ್ ಮುಖ್ಯ. ಬರೀ ಮೆಡಿಸಿನ್ ತೊಗೊಂಡು ಅದು ಒನ್ ಸ್ಟಾಪ್ ಸೊಲ್ಯೂಷನ್ ಅಲ್ಲ, ಅದ್ರ ಜೊತೆ ಲೈಫ್ ಸ್ಟೈಲ್ ಚೇಂಜಸ್ಸು, ಡಯಟು, ಎಕ್ಸಸೈಸು, ಕೆಲವು ಜನಕ್ಕೆ ಸೈಕಾಲಜಿ ಕೌನ್ಸ್ಲಿಂಗು ಬೇಕಾಗತ್ತೆ. ಇದೆಲ್ಲ ಜೊತೆಗೆ ಮಾಡಿದ್ರೆ ಈ ಮೆಡಿಸಿನ್ದು ಕೆಲಸ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಸೊ ಅದು ಹಾಗಾಗಿ ನಾನಿಲ್ಲಿ ಕನ್ಸಲ್ಟೆಂಟ್ ಆಗಿ ಬಂದು ಅದನ್ನೆಲ್ಲ ಕರೆಕ್ಟಾಗಿ ನಡೀತಾ ಇದೆಯೋ ಇಲ್ವೋ, ಪ್ಲಸ್ ಪೇಷಂಟ್ಸ್ ಎಲ್ಲ ಕ್ರೈಟೀರಿಯಾನ ಮೀಟ್ ಮಾಡ್ತಾರೋ ಇಲ್ವೋ ಶುರು ಮಾಡೋಕ್ಕೆ ಮುಂಚೆ. ಯಾಕಂದರೆ ಇದು ಶುರು ಮಾಡಿದ್ಮೇಲೆ ಒಂದೇ ಸಣ ನಿಲ್ಸೋಕ್ಕೂ ಆಗಲ್ಲ ಮೆಡಿಸಿನ್ಸ್ನ. ನಿಧಾನವಾಗಿ ನೋಡಿಕೊಂಡು ಯಾರಿಗೆ ಎಷ್ಟು ಬೇಕು ಏನು ಅಂತ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು. ನಾವು ಆಸ್ಥೆಟಿಕ್ ಟ್ರೀಟ್ಮೆಂಟ್ ಒಬೇಸಿಟಿ ರಿಲೇಟೆಡ್ ಅಂತಂದರೆ ಕೆಲವು ಕಂಡೀಷನ್ಸ್ ಲೈಕ್ ಮೊಡವೆಗಳು ಮತ್ತು ಕೂದಲು ಉದುರುವಿಕೆ, ಅದಕ್ಕೆಲ್ಲ ಕೆಮಿಕಲ್ ಪೀಲ್ಸು, ಲೇಸರ್ಸು, ಇಂಥವೆಲ್ಲ ಹಲವಾರು ಟ್ರೀಟ್ಮೆಂಟ್ಗಳಿದೆ. ಮತ್ತು ಕ್ರೀಮ್ಸು, ರೋಟೀನ್ಸು ಇದನ್ನೆಲ್ಲ ಸೆಟ್ ಮಾಡಿ ಕೊಡ್ತೀವಿ. ಅದರಿಂದ ಒಬೇಸಿಟಿ ರಿಲೇಟೆಡ್ ಸ್ಕಿನ್ ಮತ್ತು ಹೇರ್ ಅಲ್ಲದೇ ಸ್ಟ್ರೆಚ್ ಮಾರ್ಕ್ಸ್ ಇರ್ತವೆ, ಮತ್ತು ಹಿರ್ಸಿಟಿಸಮ್ ಅಂದರೆ ಕೂದಲು ಗದ್ದದಲ್ಲಿ ಕೂದಲು ಬೆಳೆಯೋದಾಗಲಿ ಅಥವಾ ನೆಕ್ಕಲ್ಲಿ ಪಿಗ್ಮೆಂಟೇಷನ್, ಇಂಥವಕ್ಕೆಲ್ಲ ಹಲವಾರು ಟ್ರೀಟ್ಮೆಂಟ್ ಇದೆ. ನಾವು ನಿಮ್ಮನ್ನು ಪರೀಕ್ಷೆ ಮಾಡಿ ಯಾವುದು ಕರೆಕ್ಟ್ ಟ್ರೀಟ್ಮೆಂಟೋ ಅದನ್ನು ನೀಡ್ತೀವಿ. ಸೊ ಇದು ಆಸ್ಥೆಟಿಕ್ಸ್ ಪಾರ್ಟು ಒಬೇಸಿಟಿನಲ್ಲಿ.